ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದವ್ರಿಗೆ ಸೋಮವಾರದಿಂದ ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸನ್ನು ನಮ್ಮ ರಾಜ್ಯ ಸರ್ಕಾರ ನೀಡಿದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ವಿಡಿಯೋನ ಪೂರ್ತಿ ನೋಡಿ. ಆ ಒಂದು ಗುಡ್ ನ್ಯೂಸ್ ಏನು, ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಸೋಮವಾರ ನಿಮಗೆ ನಾಳೆ ಏನಿದೆ, ಸೊ ನಾಳೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿಯರಿಗೆ ಸೋಮವಾರ ಶುಭವಾರವಾಗಲಿದೆ ಅಂತಲೇ ಹೇಳ್ಬೋದು. ಏನೆಂದರೆ, ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ 2ನೇ ಕಂತು, 3ನೇ ಕಂತು, 4, 5, 6, 7ನೇ ಕಂತಿಗೆ ಕಾಯ್ತಾ ಇದ್ದೀರಾ, ಸೊ ಎಲ್ರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಆದೇಶ ಬಂದಿದೆ ಅಂತಲೇ ಹೇಳ್ಬೋದು. ಏನಂತ ಆದೇಶವನ್ನು ಕೊಟ್ಟಿದ್ದಾರೆ, ಸೊ ಯಾರಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ, ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಈ ಒಂದು ಆದೇಶವನ್ನು ರಿಸೀವ್ ಮಾಡಿಕೊಂಡು ಆಲ್ರೆಡಿ ಕೆಲಸವನ್ನು ಶುರು ಮಾಡಿದೆ ಅಂತಲೇ ಹೇಳ್ಬೋದು. ಎಸ್ ಫ್ರೆಂಡ್ಸ್, ರಾಜ್ಯ ಸರ್ಕಾರ ಮಹಿಳಾ ಇಲಾಖೆಗೆ ಸ್ಟ್ರಿಕ್ಟಾಗಿ ಆದೇಶವನ್ನು ನೀಡಿದೆ ಅಂತಲೇ ಹೇಳ್ಬೋದು. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಬರ್ತಾ ರಾಜ್ಯ ಸರ್ಕಾರದಿಂದ ಆದೇಶಗಳು ಜಾಸ್ತಿನೇ ಆಗ್ತಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಮಹಿಳಾ ಇಲಾಖೆಗೂ ಕೂಡ ಆದೇಶವನ್ನು ನೀಡಿದ್ದಾರೆ. ಸೊ ಹಾಗಾಗಿ ಆ ಮಹಿಳಾ ಇಲಾಖೆ ಏನು ಮಾಡಿದೆ, ಆಲ್ರೆಡಿ ಇವಾಗ ಕೆಲಸವನ್ನು ಶುರು ಮಾಡಿದೆ. ಸೊ ಆದೇಶವನ್ನು ರಿಸೀವ್ ಮಾಡಿಕೊಂಡು ಕೆಲವರಿಗೆ ಇನ್ನೂ ಕೂಡ 7ನೇ ಕಂತಿನ ಹಣ ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಕೆಲವ್ರಿಗೆ ಇನ್ನೂ ಕೂಡ ಬಂದಿಲ್ಲ. ಸೊ ಇನ್ನು ಕೆಲವ್ರಿಗೆ ಏನಾಗಿದೆ ಅಂತ ಅಂದರೆ, 6ನೇ ಕಂತಿನ ಹಣನೇ ಬಂದಿಲ್ಲ. 7ನೇ ಕಂತಿನ ಹಣ ಇನ್ನೂ ಕೂಡ 80% ಜನರಿಗೆ ತಲುಪಬೇಕಾಗಿದೆ. ಅದೇ ರೀತಿ 6ನೇ ಕಂತಿನ ಹಣ ಇನ್ನೂ ಕೂಡ 30% ಜನರಿಗೆ ತಲುಪಬೇಕು ಅಂತಲೇ ಹೇಳಿದ್ದಾರೆ. ಸೊ ಅದು ಅಲ್ಲದೆ ಇನ್ನೂ ಕೂಡ ಕೆಲವರಿಗೆ ಏನಾಗಿದೆ ಅಂತ ಅಂದರೆ, 2ನೇ ಕಂತಾಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು, 5ನೇ ಕಂತಿನ ಹಣ ಕೂಡ ಬಂದಿಲ್ಲ. ಸೊ ಎಲ್ರಿಗೂ ಕೂಡ ಆದಷ್ಟು ಈ ಒಂದು ಕಂತುಗಳ ಹಣ ಹೋಗಿಲ್ಲ ಅಂತಲೇ ಹೇಳ್ಬೋದು. ಸೊ ಪೆಂಡಿಂಗ್ ಹಣ ತುಂಬಾ ಉಳ್ಕೊಂಡಿದೆ ಕೆಲವರಿಗೆ. ಇನ್ನು ನೋಡೋದಾದರೆ, ಬೇರೆ ಬೇರೆ ಪ್ರಾಬ್ಲಮನ್ನು ಕೆಲವರು ಫೇಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ತಾಂತ್ರಿಕ ದೋಷದಿಂದ ಹಣ ಬರ್ದಲೇ ಇರೋದಾಗಿರ್ಬೋದು, ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಿರೋದಾಗಿರ್ಬೋದು, ಅಥವಾ GST ಪೇಯರ್ಸ್ ಅಂತ, ಹಾಗೆಯೇ ಟ್ಯಾಕ್ಸ್ ರಿಟರ್ನ್ಸ್ ಅಂತ ತಮ್ಮ ಸ್ಟೇಟಸಲ್ಲಿ ತೋರಿಸೋದಾಗಿರ್ಬೋದು. ಈ ರೀತಿ ಪ್ರಾಬ್ಲಮ್ಗಳನ್ನು ತುಂಬಾ ಫೇಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಪ್ರಾಬ್ಲಮ್ಸ್ ಯಾರಿಗೆಲ್ಲ ಇದೆ, ಸೊ ಇಂಥವ್ರಿಗೆ ಸೋಮವಾರ ಭರ್ಜರಿ ಗುಡ್ ನ್ಯೂಸ್ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಮಾಹಿತಿ, ಖುದ್ದಾಗಿ ರಾಜ್ಯ ಸರ್ಕಾರನೇ ತಿಳಿಸಿರೋ ಅಂಥದ್ದು ಅಂತಲೇ ಹೇಳ್ಬೋದು. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಇದ್ರ ಜೊತೆಗೆ ನನ್ನ ಒಂದು ವಿಡಿಯೋನ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ, ಸೊ ಅಲ್ಲೂ ಕೂಡ ಡೈಲಿ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು. ರಾಜ್ಯ ಸರ್ಕಾರ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೊಸದಾಗಿ ಆದೇಶವನ್ನು ಹೊರಡಿಸಿದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆದೇಶವನ್ನು ನೀಡಿದ್ದಾರೆ. ಅಂತ ಅಂದರೆ, ಇಲ್ಲಿವರೆಗೂ ಕೂಡ ಯಾರಿಗೆಲ್ಲ 7ನೇ ಕಂತಿನ ಹಣ ಹೋಗಿಲ್ಲ, ಸೊ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಯಾರಿಗೂ ಹೋಗಿಲ್ಲ, ಅದ್ರ ಜೊತೆಗೆ 6ನೇ ಕಂತಿನ ಹಣ ಕೂಡ ಯಾರಿಗೆ ಹೋಗಿಲ್ಲ. ಸೊ ಇದುವರೆಗೂ ಕೂಡ ಇಷ್ಟೆಲ್ಲ ಹಣವನ್ನು ಬಿಡುಗಡೆ ಮಾಡಿದ್ರು, ದಿನೇ ಹಂತವಾಗಿ ಬಿಡುಗಡೆಯನ್ನು ಮಾಡ್ತಿದ್ದೀವಿ. ಆದರೂ ಕೂಡ ಕೆಲವಷ್ಟು ಜನರಿಗೆ ಈ ಒಂದು ಹಣ ತಲುಪ್ತಾ ಇಲ್ಲ. ಸೊ ಅದು ಅಲ್ಲದೆ ಇವಾಗ ಲಾಸ್ಟ್ ವೀಕ್ ನಡೆದಂತಹ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನಾನು. ಹಾಗಾಗಿ ಈ ರೀತಿ 6 ಮತ್ತು 7ನೇ ಕಂತಿನ ಹಣ ಯಾರಿಗೆ ಹೋಗಿಲ್ಲ, ಇದು ಅಲ್ಲದೆ ಪೆಂಡಿಂಗ್ ಹಣ ಏನಿದೆ, ಸೊ 2, 3, 4, 5ನೇ ಕಂತಿನ ಹಣ ಇನ್ನೂ ಕೂಡ ಅತಿ ಹೆಚ್ಚು ಜನರಿಗೆ ಹೋಗಬೇಕು. ಸೊ ಅದಕ್ಕೆ ಕಾರಣ ಏನು, ಸೊ ಏನು ಕಾರಣಕ್ಕೋಸ್ಕರ ಈ ಒಂದು ಹಣ ಅವ್ರಿಗೆ ತಲುಪ್ತಾ ಇಲ್ಲ, ಸೊ ಆ ಕಾರಣನ ಏನು ಅಂತ ನಮಗೆ ತಿಳಿಸ್ಬೇಕು. ಅದು ಅಲ್ಲದೆ ನೀವು ಸಪ್ರೇಟಾಗಿ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಮಗೆ ಕಳಿಸ್ಬೇಕು ಅನ್ನೋ ಒಂದು ಆದೇಶವನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಇಷ್ಟು ಪ್ರಾಬ್ಲಮ್ಸ್ ಅಲ್ಲದೆ ನೆಕ್ಸ್ಟ್ ತಾಂತ್ರಿಕ ದೋಷದಿಂದ ಹಣ ಬರ್ತಾ ಇಲ್ಲ ಕೆಲವೊಬ್ಬರಿಗೆ.
ಸೊ ಅಂಥವ್ರಿಗಾಗಿರ್ಬೋದು, ಹಾಗೆಯೇ ಯಾವ ರೀತಿ ಈ ಒಂದು GST ರಿಟರ್ನ್ಸ್ ಆಗಿರ್ಬೋದು, ಹಾಗೆಯೇ ತಾಂತ್ರಿಕ ದೋಷ ಆಗಿರ್ಬೋದು, ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಈ ರೀತಿ ಯಾರೆಲ್ಲ ಮಾಡಿಸಿದ್ದಾರೆ ಸೊ ಅವ್ರಿಗೂ ಕೂಡ ಹಣ ಹೋಗದೇ ಇರೋ ಕಾರಣಕ್ಕಾಗಿ ಆ, ಈ ಇವರಿಗೆಲ್ಲರಿಗೂ ಕೂಡ ಹಣವನ್ನು ಹಾಕೋದಕ್ಕೆ ಇವಾಗ ಡಿಸೈಡ್ ಮಾಡಿದಾರಂತೆ. ಸೊ ಈ ರೀತಿ ಪ್ರಾಬ್ಲಮನ್ನು ಯಾರೆಲ್ಲ ಫೇಸ್ ಮಾಡ್ತಿದ್ರು ಅಂಥವ್ರಿಗೆ ಹಣವನ್ನು ಹಾಕೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸ್ಬಿಟ್ಟು ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡಿದಾರಂತೆ. ಇವಾಗ ನಾನು ಹೇಳ್ದ ಹಾಗೆ ಸೋಮವಾರ 6 ಮತ್ತು 7ನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಹಣ 2, 3, 4, 5ನೇ ಕಂತಿನ ಪೆಂಡಿಂಗ್ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತೆ. ಹೌದು ಫ್ರೆಂಡ್ಸ್, ಸೋಮವಾರ ಏನಿದೆ ಸೊ ಭರ್ಜರಿ ಗುಡ್ ನ್ಯೂಸ್ ಆಗಿ ನಿಮಗೆ ಯಾರೆಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ತಗೊಂಡಿದ್ರಿ ಸೊ ಅಂಥವ್ರಿಗೆ ಗುಡ್ ನ್ಯೂಸ್ ಆಗಿ 6, 7ನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಹಣ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಅನ್ನೋದಾದರೆ, ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆಯನ್ನು ಮಾಡ್ತಿದ್ದಾರೆ. ಸೊ 31 ಜಿಲ್ಲೆಗಳಿಗೂ ಕೂಡ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ. ಸೊ ಇಲ್ಲಿ ಇವತ್ತು ಪ್ರತಿಯೊಬ್ಬರ ಲಿಸ್ಟನ್ನು ಕೂಡ ಕಳಿಸ್ತಾ ಇದ್ದಾರಂತೆ. ಅಂತ ಅಂದರೆ ಏನು ಲಿಸ್ಟನ್ನು ರೆಡಿ ಮಾಡಿಬಿಟ್ಟು ನಮಗೆ ಯಾರಿಗೆ ಏನಕ್ಕೆ ಏನು ಕಾರಣಕ್ಕೋಸ್ಕರ ಹಣ ಹೋಗ್ತಿಲ್ಲ ಸಪ್ರೇಟಾಗಿ ನಮಗೆ ಆ ಒಂದು ಮಾಹಿತಿಯನ್ನು ಕಳಿಸಿ ಅಂತ ರಾಜ್ಯ ಸರ್ಕಾರ ಕೇಳಿತ್ತು. ಸೊ ಹಾಗಾಗಿ ಇವಾಗ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಡೆಯಿಂದ ಸಪ್ರೇಟ್ ಆದಂತಹ ಒಂದು ಮಾಹಿತಿಯನ್ನು ಕಳಿಸ್ತಾ ಇದ್ದಾರಂತೆ. ನಂತರ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಎಲ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತಾರಂತೆ. ಇವತ್ತು ಏನಿದೆ ಸೊ ಎಲ್ರಿಗೂ ಕೂಡ ಇವತ್ತು ತಮ್ಮ ಪ್ರಾಬ್ಲಮ್ಗಳನ್ನು ಲಿಸ್ಟ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ತಾರೆ. ದೆನ್ ನೆಕ್ಸ್ಟು ಸೋಮವಾರ ಏನಿದೆ ಸೊ ಸೋಮವಾರ ಈ ರೀತಿ ಪ್ರಾಬ್ಲಮ್ನೆಲ್ಲ ಯಾರೆಲ್ಲ ಫೇಸ್ ಮಾಡ್ತಾ ಇದ್ದೀರಾ ಸೊ ಅಂಥವ್ರಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಒಂದು ಮಾಹಿತಿಯನ್ನು ಖುದ್ದಾಗಿ CM ಅವರು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ತಾಂತ್ರಿಕ ದೋಷ ಆಗಿರ್ಬೋದು, GST ರಿಟರ್ನ್ಸ್, ಟ್ಯಾಕ್ಸ್ ರಿಟರ್ನ್ಸ್ ಆಗಿರ್ಬೋದು, ಸೊ ಈ ರೀತಿ ಸಮಸ್ಯೆ ಯಾರನ್ನೆಲ್ಲ ಕಾಡ್ತಾ ಇತ್ತು, ಸೊ ಏನು ಮಾಡಿದ್ರೂ ಕೂಡ ನಮಗೆ ಹಣ ಬರ್ತಿಲ್ಲ, ನಮ್ಮ ಸ್ಟೇಟಸಲ್ಲಿ ಈ ರೀತಿ ತೋರಿಸ್ತಿದೆ ಅಂತ ಏನು ಹೇಳ್ತಿದ್ರು, ನಾನು ಆಲ್ರೆಡಿ ಹೇಳಿದ್ದೀನಿ ಓಲ್ಡ್ ವಿಡಿಯೋಗಳಲ್ಲಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತ. ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ರಲ್ಲ ಅವ್ರಿಗೆಲ್ರಿಗೂ ಕೂಡ. ಬಟ್ ಇವಾಗ ಸೋಮವಾರ ಕನ್ಫರ್ಮ್ ಆಗಿ ಹಣವನ್ನು ಬಿಡುಗಡೆ ಮಾಡ್ತಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಲ್ಲರೂ ಕೂಡ ಚರ್ಚೆಯನ್ನು ಮಾಡಿ ಆ ಒಂದು ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕಂಡುಕೊಂಡು ಪ್ರಾಬ್ಲಮನ್ನು ಸಾಲ್ವ್ ಮಾಡಿಬಿಟ್ಟು ಈ ರೀತಿ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ. ಆಲ್ರೆಡಿ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ ಅನ್ನೋ ಒಂದು ಮಾಹಿತಿ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬರ್ತಾ ಇದೆ. ಸೊ ಹಾಗಾಗಿ ಸೋಮವಾರ 10:30 ಮೇಲ್ಪಟ್ಟು ಎಲ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ನೀವು 2, 3, 4, 5 ಪೆಂಡಿಂಗ್ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದರೆ, 6, 7ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದರೆ ನಿಮಗೆ ಸೋಮವಾರ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.